ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಈ ಸುದ್ದಿಗೋಷ್ಠಿಗೆ ಆದರೆ ವಿವಿಧ ಗ್ರಾಮದಿಂದ, ಗುಂಡ್ಲುಪೇಟೆ ತಾಲೂಕಿನ ವಿವಿಧ ಗ್ರಾಮದಿಂದ ಹಾಜರಾಗಿರುವ ಉಪಹಾರ ಜನಾಂಗದ ಯಜಮಾನರುಗಳು, ಮುಖಂಡರುಗಳಿಗೆ ನಾನು ಈ ಸುದ್ದಿಗೋಷ್ಠಿಗೆ ಸ್ವಾಗತ ಬಯಸುತ್ತೇನೆ. ಹಾಗೂ ಪತ್ರಿಕಾ ಮಿತ್ರರು, ನೀವು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖ ಪಾತ್ರಧಾರಿಗಳಾಗಿರುವುದರಿಂದ ನೀವು ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸುತ್ತೇನೆ. ಈಗಾಗಲೇ ಈ ಕರ್ನಾಟಕ ರಾಜ್ಯ ಸರ್ಕಾರ 3 ವರ್ಷಗಳನ್ನು ಪೂರೈಸಿದೆ. ಈ ಮುಂದಿನ ದಿನಗಳಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತೀವಿ, ಮತ್ತು ಕೆಲವು ಮಂತ್ರಿಗಳನ್ನ ಬದಲಾವಣೆ ಮಾಡುವಂಥ ಮಾಹಿತಿ ಇರೋದ್ರಿಂದ, ಜೊತೆಗೆ ನಮ್ಮ ಪುಟ್ಟಣ್ಣ ಶೆಟ್ಟಿ ಸಾಹೇಬರು ಚಾಮರಾಜನಗರದಲ್ಲಿ ಸತತವಾಗಿ ಸೋಲಿಲ್ಲದ ಸರದಾರರಂತೆ 4 ಬಾರಿ ತುಂಬ ಬಹುಮತಗಳಿಂದ ಆಯ್ಕೆಯಾಗಿ ಬರ್ತಾ ಇರ್ತಾರೆ. ಅವರಿಗೆ ಕಳೆದ ಬಾರಿ ಕೂಡ ಹಿಂದುಳಿದ ವರ್ಗಗಳ ಖಾತೆಯ ಸಚಿವರಾಗಿ 1 ವರ್ಷ ಅವ್ರನ್ನ ಸಚಿವರಾಗಿ ಮುನ್ನಡೆಸಿದ್ರು. ಈ ಬಾರಿ ನಮ್ಮ ಸಮುದಾಯನ ಕಣ್ಗೊಳಿಸುವ ತಂತ್ರವನ್ನ ಮಾಡಿದ್ದಾರೆ. ಹೇಗೆ ಅಂದರೆ, ಅವರಿಗೆ ಬರೀ ನಿಗಮ ಮಂಡಳಿಯಲ್ಲಿ MSI ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಕೊಟ್ಬಿಟ್ಟು, ಅಂದರೆ ಇದು ಒಂಥರ ನಮ್ಮ ಸಮುದಾಯನ ಸ್ವಲ್ಪ ಸಮಾಧಾನ ಮಾಡುವಂತಹ ಒಂದು ತಂತ್ರವಾಗಿದೆ. ನಮಗೆ ಈ ನಿಗಮ ಮಂಡಳಿ ಸ್ಥಾನಮಾನಗಳಿಗಿಂತ ಆಲ್ರೆಡಿ ಅವರು ಹೋದ ಬಾರಿನೇ ಮಂತ್ರಿಗಳಾಗಿದ್ದವರು, ಜೊತೆಗೆ ಈಗ 4 ಬಾರಿ ಆರಿಸಿ ಬಂದಂತಹ ಜನನಾಯಕರು, ಮತ್ತು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಉಪಹಾರ ಜನಾಂಗದ ಅಧ್ಯಕ್ಷರು ಕೂಡ ಅವರು ಸಹ. ಮುಂದಿನ ದಿನಗಳಲ್ಲಿ ಅವರು ರಾಜ್ಯ ಮಟ್ಟದ ಚಾಮರಾಜನಗರದಲ್ಲಿ ಭಗೀರಥ ರಾಜ್ಯ ಜಯಂತಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಬೃಹತ್ ಆಕಾರವಾದ ಸಮುದಾಯ ಭವನವನ್ನು ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ದಾರೆ. ಹಂಗಾಗಿ ಸಮುದಾಯದ ಜೊತೆಗೆ ಇತರೆ ಸಹೋದರ ಸಮುದಾಯಗಳನ್ನು ಕೂಡ ಅವರು ಸಹಬಾಳ್ವೆಯಿಂದ ತೆಗೆದುಕೊಂಡು ಹೋಗ್ತಾ ಇರೋದು ಎಲ್ಲ ಇಡೀ ಜಿಲ್ಲೆಯ ಜನ ಗಮನಿಸ್ತಾ ಇದ್ದಾರೆ. ಜೊತೆಗೆ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷ ಜನ ಲೋಕಸಭೆಗೆ ಮತದಾರರು ಇದ್ದೀವಿ ನಾವು. ಹಂಗಾಗಿ